ರೋಲ್ನ ಕ್ರಿಯೇಟ್ ಮಾಡಿ ಅದಕ್ಕೆ ನಾವು ಕಾಪಿರೇಟ್ ಮಾಡಬೇಕಾಗುತ್ತೆ, ಜನಕ್ಕೆಲ್ಲ ಕಾಪಿರೇಟ್ ಮಾಡಬೇಕು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಗೇನಾದರೂ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚಸ್ ಆ್ಯಂಡ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವೀಡಿಯೋಸ್, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಫೈನಲಿ ನನ್ನ ಲೈಫ್ ಸ್ಟೈಲ್ ವೀಡಿಯೋಸ್ ಇದೆಲ್ಲ ಇಷ್ಟ ಇದೆ, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಬಂದು ನನ್ನ ಫ್ಯಾಷನ್ ಡಿಸೈನಿಂಗ್ ಜರ್ನಿ ಆಗಿರುತ್ತೆ. ನನ್ನ ಫ್ಯಾಷನ್ ಡಿಸೈನಿಂಗ್ ಜರ್ನಿನ ಯಾವ ಥರ ಸ್ಟಾರ್ಟ್ ಮಾಡಿದೆ, ಯಾವ ರೀಸನ್ಗೋಸ್ಕರ ನಾನು ಫ್ಯಾಷನ್ ಡಿಸೈನಿಂಗ್ನ ಚೂಸ್ ಮಾಡಿದೆ ಅನ್ನೋದೆಲ್ಲ ನಾನು ಹೇಳ್ತೀನಿ. ಎಂಡ್ ಆಫ್ ದ ವಿಡಿಯೋನಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ನ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಾಚ್ ಟಿಲ್ ಎಂಡ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಫ್ಯಾಷನ್ ಡಿಸೈನಿಂಗ್ನ ನಾನು ಯಾಕೋಸ್ಕರ ಚೂಸ್ ಮಾಡಿದೆ, ನಾನು 10th ಓದ್ತಿರ್ಬೇಕಾದ್ರೆ ನನಗೆ ಆ್ಯನ್ಯುವಲ್ ಡೇ ಇತ್ತು. ಆಗ ನನಗೆ ಡ್ಯಾನ್ಸ್ ಕಾಸ್ಟ್ಯೂಮ್ನ ರೆಡಿ ಮಾಡೋಕ್ಕೆ ಒಬ್ಬರು ನಮ್ಮ ಡ್ಯಾನ್ಸ್ ಅವರು ಕಾಸ್ಟ್ಯೂಮ್ ಡಿಸೈನರ್ಗೆ ಹೇಳ್ತಾಯಿದ್ರು, ಈ ಥರನೇ ಬೇಕು ನಮಗೆ ಡ್ಯಾನ್ಸ್ ಕಾಸ್ಟ್ಯೂಮ್ ಬಂದು ಈ ಥರನೇ ಇರಬೇಕು ಅಂತ. ಸೊ ನಾನು ಆವಾಗ ತಿಳ್ಕೊಂಡೆ, ಓ ನಮ್ಮ ಒಂದು ಕಾಸ್ಟ್ಯೂಮ್ಸ್ನೆಲ್ಲ ಈ ಥರ ಒಬ್ಬರು ಕಾಸ್ಟ್ಯೂಮ್ ಡಿಸೈನರ್ ಅಂತ ವ್ಯಕ್ತಿನೇ ಇರ್ತಾರ ಅಂತ ನನಗೆ ಗೊತ್ತಾಯಿತು. ಅದಕ್ಕಿಂತ ಮುಂಚೆ ನನಗೆ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಅದು ಏನು ಅಂತಲೂ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಆಗ ಐಡಿಯಾ ಬಂತು, ಆಗ ನನಗೆ ಗೊತ್ತಾಯಿತು ಫ್ಯಾಷನ್ ಡಿಸೈನಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಅನ್ನೋದು ಒಂದು ಪಾರ್ಟು. ಆಫ್ಟರ್ 10th ಮುಗಿಸ್ಬೇಕಾದ್ರೆ ಎಲ್ಲರಿಗೂ ಒಂದು ಐಡಿಯಾ ಅನ್ನೋದಿರುತ್ತೆ, ಏನೇನು ಮಾಡಬೇಕು, ನೆಕ್ಸ್ಟ್ ನಾವು ಯಾವೊಂದು ಕೋರ್ಸ್ನ ಚೂಸ್ ಮಾಡಿ ಏನಾದ್ರು ಸ್ಟಡೀಸ್ ಮಾಡಬೇಕು ಅಂತ ಐಡಿಯಾ ಇತ್ತು. ನನ್ನ ಒಂದು ಸ್ಟಡೀಸ್ ಬಂದು ಲ್ಯಾಬ್ ಟೆಕ್ನಿಷಿಯನ್. ಆ್ಯಂಡ್ ನೆಕ್ಸ್ಟ್ ಬಂದು ವರ್ಕ್ಗೆ ಹೋದೆ. ಇಂಟ್ರೆಸ್ಟ್ ಇಲ್ದಿರೋ ಒಂದು ನಾನು ಮಾಡ್ತಾ ಇದ್ರೆ ನನ್ನ ಮೈಂಡ್ ಯಾವ ಥರ ಇತ್ತು, ಸೊ ಅದೇ ಥರ ನನ್ನ ಮೈಂಡ್ ಇತ್ತು. ಇದು ಕೂಡ ಓವರ್ ಟೈಮಿಂಗ್ಸಲ್ಲಿ ಇಷ್ಟ ಇಲ್ದರೆ ಕೆಲಸ ಮಾಡಿದೆ. ಆ್ಯಂಡ್ ಓವರ್ ಟೈಮ್ ರೀಸನಿಂದ ನಾನು ಕೆಲಸ ಡ್ರಾಪ್ ಮಾಡಿದೆ. ಆ್ಯಂಡ್ ಫೋನಲ್ಲೆಲ್ಲ ಸರ್ಚ್ ಮಾಡಿದೆ ಫ್ಯಾಷನ್ ಡಿಸೈನಿಂಗ್ ಎಲ್ಲಿರುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ನಾನು ವಿಚಾರಿಸ್ಕೊಂಬಂದೆ ಫೀಸ್ ಎಷ್ಟಿರುತ್ತೆ. ಸ್ವಲ್ಪ ಜಾಸ್ತಿನೇ ಇತ್ತು. ಫೀಸ್ ಜಾಸ್ತಿ ಇರೋ ರೀಸನಿಂದ ಮತ್ತೆ ನಮ್ಮ ಪೇರೆಂಟ್ಸ್ ಬೇಡ ಅಂತ ಅಂದರು. ಮತ್ತೆ ಬೇರೆ ಕಡೆ ವರ್ಕಿಗೆ ಸ್ಟಾರ್ಟ್ ಮಾಡಿದೆ. ಅಮೌಂಟ್ ಸೇವ್ ಮಾಡಿಕೊಂಡು ಸೇರಿಕೊಂಡೆ ನಾನು ಫ್ಯಾಷನ್ ಡಿಸೈನಿಂಗ್ನ. ಮನೇಲಿ ಬೇಡ ಅಂತಲೇ ಹೇಳಿದ್ರು ಸ್ಟಾರ್ಟಿಂಗು. ಸೇರ್ಕೋಬೇಕಾದ್ರೆ ಬೇಡ 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 ಅಷ್ಟೇ ನಮ್ಮ ಮನೇಲಿ ಹೇಳ್ತಾಯಿದ್ರು. ಬಟ್ ಆದರೂ ನಾನು ಸೇರಿಕೊಳ್ಳೇಬೇಕು, ಫ್ಯಾಷನ್ ಡಿಸೈನಿಂಗ್ ಮಾಡಲೇಬೇಕು. ನನ್ನ ಹತ್ರ ಒಂದು ಸ್ವಲ್ಪ ಅಮೌಂಟ್, ಬ್ರದರ್ ಹತ್ರ ಸ್ವಲ್ಪ ಅಮೌಂಟ್ ತೊಗೊಂಡು ನಾನು ಸೇರಿಕೊಂಡೆ. 3 months ಕೋರ್ಸ್, 6 months ಕೋರ್ಸ್ ಆ್ಯಂಡ್ 1 year ಕೋರ್ಸ್ ಇತ್ತು. ನಾನು ಅದರಲ್ಲಿ 6 months ಕೋರ್ಸ್ನ ನಾನು ತೊಗೊಂಡೆ. ಜಾಯ್ನ್ ಆದಾಗ ಸ್ಟಾರ್ಟಿಂಗ್ ನನಗೆ ಕಾಲೇಜ್ ಆರ್ ಸ್ಕೂಲ್ಗೂ ನಾನು ಅಷ್ಟು ಒಂದು ಖುಷಿಯಾಗಿ ಹೋಗಿರಲಿಲ್ಲ ಅನ್ಕೊಳ್ಳಿ. ಅಷ್ಟು ನಾನು ಖುಷಿಯಾಗಿ ಹೋದೆ. ಬಿಕಾಸ್ ಆಫ್ ಸ್ಟಾರ್ಟಿಂಗ್ ನಮಗೆ ಥಿಯರಿಯಿಂದ ಸ್ಟಾರ್ಟ್ ಮಾಡ್ತಾರೆ ಫ್ಯಾಷನ್ ಡಿಸೈನಿಂಗಲ್ಲಿ. ಥಿಯರಿಯಿಂದ ಸ್ಟಾರ್ಟ್ ಮಾಡಬೇಕಾದ್ರೆ ಎವ್ರಿ ಡೇ ನನಗೆ ಒಂದು ನ್ಯೂ ಫೀಲ್ ಇತ್ತು. ಹೊಸ ವಿಷಯ ತಿಳ್ಕೊಳ್ಳೋ ಥರ ಒಂದು ಮೈಂಡ್ ಇತ್ತು ನನಗೆ. ಆ ಹೊಸ ವಿಷಯನ ತಿಳ್ಕೊತಾ ಬಂದೆ. ಸ್ಟಡೀಸ್ಗೆ ಕಂಪೇರ್ ಮಾಡಿದ್ರೆ ನಾನು ಕ್ರಾಫ್ಟು, ಆರ್ಟ್, ಡಿಸೈನಿಂಗ್ ಆ ಥರ ಒಂದು ಮೈಂಡ್ ಇರೋರಿಗೆಲ್ಲ ಇದು ಬೇಗ ಅಟ್ರ್ಯಾಕ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ನಾನು ಥಿಯರಿ ವೈಸ್ ತುಂಬ ಚೆನ್ನಾಗಾಯಿತು. ಆ್ಯಂಡ್ ನೆಕ್ಸ್ಟ್ ಒಂದು ಪ್ರಾಕ್ಟಿಕಲ್ ಸ್ಟಾರ್ಟ್ ಆಗೋದು. ಪ್ರಾಕ್ಟಿಕಲ್ ಸ್ಟಾರ್ಟಿಂಗ್ ನನಗೆ ಕಷ್ಟ ಆಯಿತು. ಬಟ್ ಹೋಗ್ತಾ 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 ಡೇಸಲ್ಲಿ ನಾನು ಪಿಕಪ್ ಆಗಿಬಿಟ್ಟೆ. ಇದು ಪರ್ಫೆಕ್ಷನ್ ಬರೋವರೆಗಷ್ಟೇ ಪ್ರಾಕ್ಟಿಕಲ್ ಕಷ್ಟ ಆಗುತ್ತೆ. ಒಂದು ಪರ್ಫೆಕ್ಷನ್ಸ್ ಬಂದುಬಿಟ್ರೆ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ನಲ್ಲಿ. ಎವ್ರಿಡೇ ನೀವು ಸ್ಟಿಚಿಂಗ್ ಮಾಡ್ತಾ ಇರಬೇಕು, ಎವ್ರಿಡೇ ಅದ್ರ ಬಗ್ಗೆ ಪ್ಯಾಟರ್ನ್ಸ್ ಮಾಡ್ತಾನೆ ಇರಬೇಕು. ಹಾಗಾದರೆ ನಮ್ಮ ಮೈಂಡಲ್ಲಿ ಕನ್ಸಿಸ್ಟೆನ್ಸಿ ಪ್ಲಸ್ ಪರ್ಫೆಕ್ಷನ್ ಇದು ಬರುತ್ತೆ. ಅದು 6 months ಕೋರ್ಸು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಾಗ ನಮಗೆ ಪೋರ್ಟ್ಫೋಲಿಯೋ ಅಂತ ಇರುತ್ತೆ. ಪೋರ್ಟ್ಫೋಲಿಯೋ ಅಂದರೆ ಈಗ ಎಕ್ಸಾಮ್ ವರ್ಷ ಪೂರ್ತಿ ಓದಿ ಒಂದು ಎಕ್ಸಾಮ್ ಅಂತ ಕೊಡ್ತಾರಲ್ಲ, ಅದೇ ಥರ 6 months ಕೋರ್ಸ್ ಅವ್ರಿಗೆ ನಮಗೆ ಪೋರ್ಟ್ಫೋಲಿಯೋ ಅನ್ನೋದಿತ್ತು. ಅದು ಫ್ಯಾಬ್ರಿಕ್ ಪೇಂಟಿಂಗ್ನ ನಾನು ಚೂಸ್ ಮಾಡಿದ್ದೆ ನನ್ನ ಪೋರ್ಟ್ಫೋಲಿಯೋಗೆ. ಅದರಲ್ಲಿ ಯಾವುದೇ ಥರ ನಾನು ಮಾಡಿದ್ದೆ ಅಂದರೆ ಕಲಂಕಾರಿ ಡಿಸೈನ್ಸ್ ಆ್ಯಂಡ್ ತಂಜಾವೂರು ಪೇಂಟಿಂಗ್, ಅದ್ರ ಬಗ್ಗೆ ಎಲ್ಲ ನಾವು ಆಗಿರುತ್ತೆ ಫೈಲ್ನಲ್ಲಿ. ನಾವೀಗೆಲ್ಲಾದರೂ ವರ್ಕಿಗೆ ಅಂತ ಹೋದಾಗ ನಮ್ಮ ಪೋರ್ಟ್ಫೋಲಿಯೋ ಸಬ್ಮಿಟ್ ಮಾಡಬೇಕು. ರೆಸ್ಯೂಮ್ ಎಲ್ಲದಕ್ಕೂ ಒಂದು ರೆಸ್ಯೂಮ್ ಅಂತ ಇದ್ದರೆ ಫ್ಯಾಷನ್ ಡಿಸೈನಿಂಗಲ್ಲಿ ಪೋರ್ಟ್ಫೋಲಿಯೋನೇ ಮೇಯ್ನು. ಪೋರ್ಟ್ಫೋಲಿಯೋ ಈಗ ಆಗುತ್ತೆ, ಮುಗಿಯುತ್ತೆ. ನೆಕ್ಸ್ಟ್ ನಾನು ಲೈಫಲ್ಲಿ ಏನು ಮಾಡಬೇಕು, ಹಂಡ್ರೆಡ್ಸ್ ಆಫ್ ಐಡಿಯಾಸ್ ಇತ್ತು. ದ ಸೇಮ್ ಟೈಮ್ಸ್ ನನಗೆ ಎಂಟಿ ಮೈಂಡ್ ಇತ್ತು. ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ನನ್ನ ಮೈಂಡಲ್ಲಿ ಏನಿತ್ತು ಅಂದರೆ ಓನ್ ಡಿಸೈನ್ ಆ್ಯಂಡ್ ಓನ್ ಬ್ರ್ಯಾಂಡ್ ನಾನು ಮಾಡಬೇಕು ಅನ್ನೋದೇ ನನ್ನ ಮೈಂಡ್ ಇದೆ. ಒಂದು ನೆಕ್ಸ್ಟ್ ಪೋರ್ಟ್ಫೋಲಿಯೋ ಆದಮೇಲೆ ನಾನು ಮಾಡೋಣ ಅಂತ ಇದ್ದೆ. ಬಟ್ ಸ್ವಲ್ಪ ದಿನ ಆದಮೇಲೆ ನಮ್ಮ ಅಮ್ಮಂದು ಬ್ಲೌಸಸ್ ಈ ಥರ ಎಲ್ಲ ನಾನು ಸ್ಟಿಚ್ ಮಾಡ್ಕೊಬಂದೆ. ಬಿಕಾಸ್ ಟಚ್ ಹೋಗಬಾರ್ದು ಅಂತ. ಹಾಗಾದರೆ ನನ್ನ ಸ್ವಲ್ಪ ದಿನದಲ್ಲೇ ನನ್ನ ಫ್ರೆಂಡ್ ಒಬ್ಬದು ಆರ್ಡರ್ ಬಂತು ನನಗೆ.
ಅವಳು ಸ್ಟಾರ್ಟಿಂಗ್ಗೆ ನನಗೆ 2 ಬ್ಲೌಸಸ್ನ ಆರ್ಡರ್ಸ್ ಕೊಟ್ಟಿದ್ಲು. ಈಗಿನ ನಾನು ಕೋರ್ಸ್ ಮುಗಿಸಿದ್ದೀನಿ, ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಆರ್ಡರ್ಸ್ ಬಂದಿದೆ ಅಂತ ಅಂದ್ಬಿಟ್ಟು ಖುಷಿ ಆಯಿತು. ಇಂಟೀರಿಯರ್ ಡಿಸೈನರ್ಸ್ ಆಗಲಿ, ಟೈಲರ್ಸ್ ಆಗಲಿ, ನಾನು ಎಲ್ಲನೂ ವಿಚಾರಿಸಿದ್ದೆ. ಫಸ್ಟ್ ಟೈಮ್ ಅವ್ರಿಗೆ ಆರ್ಡರ್ ಸಿಕ್ಕಿದಾಗ ಸ್ವಲ್ಪ ಭಯ ಅನ್ನೋದಾಗುತ್ತೆ. ಏನಕ್ಕೆ ಅಂತ ಅಂದರೆ ಅವ್ರದ್ದು ಸ್ಯಾರಿ ತುಂಬ ಕಾಸ್ಟ್ಲಿ ಆಗಿತ್ತು. ಅಷ್ಟು ಕಾಸ್ಟ್ಲಿ ಇರೋ ಒಂದು ಸ್ಯಾರಿನ ಒಂದು ನಂಬಿಕೆ ಇಟ್ಟು ನಮಗೆ ಸ್ಟಿಚಿಂಗ್ ಕೊಡ್ತಿದ್ದಾರೆ ಅಂದರೆ ನಮಗೆ ಖುಷಿ ಆಗೇ ಆಗುತ್ತೆ. ಅಟ್ ದ ಸೇಮ್ ಟೈಮ್ ತುಂಬ ಭಯ ಆಗೇ ಆಗುತ್ತೆ. ಫ್ರೆಂಡ್ದು ಸ್ಯಾರಿ ಕೂಡ ಅವಳದು ತುಂಬ ಒಂದು ಸ್ವಲ್ಪ ಕಾಸ್ಟ್ಲಿ ಸ್ಯಾರೀಸೇ, ಅದು 2 ಸ್ಯಾರಿ ಕೊಟ್ಟಿದ್ಲು. ಸ್ಟಿಚಿಂಗೆಲ್ಲ ಮಾಡಿಕೊಟ್ಟೆ. ಸೀರಿಯಸ್ಲಿ ನಂಬೋಕ್ಕಾಗಲ್ಲ, ನನಗೆ ನಂಬೋಕ್ಕಾಗ್ತಾಯಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬಂದಿತ್ತು. ಅಷ್ಟು ಸಲ ಕ್ರಾಸ್ ಚೆಕ್ ಮಾಡಿದೆ, ಬಟ್ ಫೈನಲ್ ಔಟ್ಪುಟ್ ತುಂಬ ಚೆನ್ನಾಗಿತ್ತು. ಹೋಗ್ತಾ ನಾನು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದೆ. ಗೊತ್ತಿರೋರ್ಗಾರು ರೀಚ್ ಆದಿ ಆರ್ಡರ್ಸ್ ಬರೋಂಗಾಗಲಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ಮ ಮನೆ ಹತ್ರ ಇರೋರಿಗಿಂತ ಇನ್ಸ್ಟಾದಲ್ಲಿ ಬಂದಿರೋ ಆರ್ಡರ್ಸೇ ನಂಗೆ ಜಾಸ್ತಿ ಆಯಿತು. ನಾನು ಸ್ಟಾರ್ಟ್ ಮಾಡಿ ಫ್ಯಾಷನ್ ಡಿಸೈನಿಂಗ್ ಮುಗಿಸಿ ಆರ್ಡರ್ಸ್ ತೊಳಗೆ ಸ್ಟಾರ್ಟ್ ಮಾಡಿ ಜಸ್ಟ್ ನನಗೆ ಈ ಮಂತು ಸೇರಿ ನನಗೆ 7 ಮಂತ್ಸ್ ಆರ್ 8 ಮಂತ್ಸ್ ಆಗಿದೆ ಅಷ್ಟೇ. ಥ್ರೆಡ್ನೆಲ್ಲ ನಾನು ಫಿಲ್ ಮಾಡಿ ಮಡಿಕೊಂಡಿರೋ ಒಂದು ಬಾಕ್ಸ್ ಇದು. ಈ ಬಾಕ್ಸ್ ಬಂದು ಸ್ಟಾರ್ಟಿಂಗ್ ನಾನು ಇದರಲ್ಲಿ ಅವಳು ಕೊಟ್ಟಿದ್ದ ಸ್ಯಾರಿ ಮ್ಯಾಚಿಂಗ್ 2 ಬ್ಲೌಸ್, ಸಾರಿ 2 ಥ್ರೆಡ್ನ ನಾನು ತೊಗೊಬಂದಿದ್ದು. 2 ಥ್ರೆಡ್ ಅಷ್ಟೇ ನಾನಿದ್ದು ಈ ಬಾಕ್ಸಲ್ಲಿ ನಾನು ಮಡಿಕೊಂಡಿದ್ದು. ಮತ್ತು ಎಷ್ಟು ಥ್ರೆಡ್ ಇದೆ ನೋಡಿ. ಮುಂಚೆನೇ ಥ್ರೆಡ್ಡು ಆ ಥರ ಎಲ್ಲ ತಂದಿಟ್ಕೊಂಡಿಲ್ಲ. ಆರ್ಡರ್ ಬಂತ ಕಲರ್ ಹೋಗಿ ಅವಾಗ ಪಿಕ್ ಮಾಡ್ಕೊಂಡು ಶಾಪಲ್ಲಿ ಹೋಗಿ ತೊಗೊಬರ್ತಿದ್ದೆ. ಸ್ಟಾರ್ಟಿಂಗ್ ನಾನು ಅನ್ಕೋತಿದ್ದೆ 2 ಥ್ರೆಡ್ಗೆ ಇಷ್ಟಪ್ಪ ನಾನು ಬಾಕ್ಸ್ ಮಡಗ್ಲಾ, ಮೀನ್ಸ್ ಆರ್ಡರ್ ಸಿಗಲ್ವಾ ಅಂತ. ಈ ಥರ ಒಂದು ವೇ ಆಫ್ ಮೈಂಡಲ್ಲಿ ನಂದಿತ್ತು. ಆ್ಯಕ್ಚುಲಿ ಇದನ್ನೆಲ್ಲ ನಾವು ಆರ್ಗನೈಸ್ ಆಗಿ ಇಟ್ಕೋಬೇಕು ಆ್ಯಕ್ಚುಲಿ ಥ್ರೆಡ್ನೆಲ್ಲ. ಬಟ್ ನಾನು ಇವಾಗ ಸದ್ಯಕ್ಕೆ ನಾನು ಈಗ ಇಟ್ಕೊಂಡಿಲ್ಲ. ಈ ಥರ ಒಂದು ಬಾಕ್ಸಲ್ಲಿ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ನಾವು ಲೈಫಲ್ಲಿ ಯಾವ ಥರ ಬರ್ಬೋದು ಅಂತ ನಾನಂತೂ ಲೈಫಲ್ಲಿ ಯಾರೂ ಕಂಪೇರ್ ಮಾಡ್ಕೊಂಡು ಕಾಂಪಿಟೇಟ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ನಮ್ಮ ಲೈಫಲ್ಲಿ ನಮ್ಮದೇ ಓನ್ ಟ್ರ್ಯಾಕ್ ಅಂತ ಇರುತ್ತೆ. ನಮ್ಮ ಒಂದು ಗೋಲ್ನ ಕ್ರಿಯೇಟ್ ಮಾಡಿ ಅದಕ್ಕೆ ನಾವು ಕಾಂಪಿಟೇಟ್ ಮಾಡಬೇಕಾಗುತ್ತೆ. ಜನಕ್ಕೆಲ್ಲ ಕಾಂಪಿಟೇಟ್ ಮಾಡ್ಬೋದು. ಕನ್ಸಿಸ್ಟೆನ್ಸಾಗಿ ವರ್ಕ್ ಮಾಡಿದ್ರೆ ಖಂಡಿತ ನಿಮ್ಮ ಒಂದು ಡ್ರೀಮು ಕೂಡ ಫಿಲಪ್ ಆಗುತ್ತೆ. ಆ್ಯಂಡ್ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಹೇಳ್ತಿರ್ತಾರೆ, ನನ್ನ ಹತ್ರ ಐಫೋನ್ ಇದ್ದರೆ ಅಷ್ಟೇ ನಾನು ವೀಡಿಯೋ ಮಾಡಿ ಕ್ರಿಯೇಟ್ ಮಾಡಿ ಹಾಕೋಕ್ಕಾಗುತ್ತೆ, ನನ್ನ ಹತ್ರ ಅಮೌಂಟ್ ಇದ್ದರೆ ಅಷ್ಟೇ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ, ನನ್ನ ಹತ್ರ ಸಪೋರ್ಟ್ ಇದ್ದರೆ ಅಷ್ಟೇ ಒಂದು ಅಟ್ಲೀಸ್ಟ್ ನಾನು ಏನಾರ ಒಂದು ಮಾಡೋಕ್ಕಾಗುತ್ತೆ. ಅದು ರೀಸನ್ಸ್. ಇದೆಲ್ಲ ಏನಪ್ಪ ಅಂದರೆ ರೀಸನ್ಸ್. ನಾನು ಅದಿದ್ರೇ ಇದು ಮಾಡ್ತೀನಿ, ಇದಿದ್ರೇ ಅದು ಮಾಡ್ತೀನಿ ಅಂತ ಅಂತಾರೆ. ನಾನು 7 ಮಂತ್ಸಿಂದಲೂ ಈ ಒಂದು ಸಿಸರಲ್ಲೇ ನಾನು ಫ್ಯಾಬ್ರಿಕ್ ಕಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ರಾಂಗ್ ವೇ. ಫ್ಯಾಬ್ರಿಕ್ ಕಟಿಂಗ್ ಸಿಸರೇ ಬರುತ್ತೆ, ಅದನ್ನು ತೊಗೊಂಡು ಮಾಡಬೇಕು. ಆ್ಯಕ್ಚುಲಿ ನಮ್ಮ ಕ್ಲಾಸಲ್ಲಿ ಫ್ಯಾಬ್ರಿಕ್ ಕಟಿಂಗ್ ಸಿಸರ್ ನನಗೆ ಆಲ್ರೆಡಿ ಕೊಟ್ಟಿದ್ದರು. ಅದನ್ನು ನಾನು ಕ್ಲಾಸಲ್ಲಿ ಮಿಸ್ ಮಾಡ್ಕೊಬಿಟ್ಟೆ. ಮನೇಲಿ ತುಂಬ ಅಂದರೆ ತುಂಬ ಬೈದರು. ಫ್ಯಾಬ್ರಿಕ್ ಕಟಿಂಗ್ ಸಿಸರ್ ನಾನು ತೊಗೋಬೋದು, ಇವಾಗಲೂ ನಾನು ತೊಗೋಬೋದು, ಬಟ್ ಆ ಒಂದು 500 ಇದ್ದರೆ ಮನೆ ಕಮಿಟ್ಮೆಂಟ್ಸ್ಗಾಗುತ್ತಲ್ಲ ಅಂತ ರೀಸನ್ಗಿಂತ ನಾನು ತೊಗೊಂಡಿಲ್ಲ. ನಾನು ಇದರಲ್ಲೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಫ್ಯಾಬ್ರಿಕ್ ಕಟಿಂಗ್ ಸಿಸರ್ ಇಲ್ವಲ್ಲ ನನ್ನ ಹತ್ರ, ನಾನು ಹಾಗಂತ ಸ್ಟಿಚಿಂಗ್ ನಾನು ಮಾಡಲ್ಲ ಅಂತ ಕೂತಿದ್ರೆ ಇಷ್ಟು ನನಗೆ ಆರ್ಡರ್ ಸಿಗ್ತಿದ್ದ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇವತ್ತು ನಿಮ್ಮ ಹತ್ರ ಏನಿದೆಯೋ ಅದನ್ನಿಟ್ಟು ಸ್ಟಾರ್ಟ್ ಮಾಡಿ. ನಾವು ಅದಿಲ್ಲ ಇದಿಲ್ಲ ಅನ್ಕೊಂಡು ಇವತ್ತು ಹಂಗೆ ಕೂತ್ಕೊಂಡ್ರೆ ಲಾಸ್ ಅಂತೂ ಏನೂ ಆಗಲ್ಲ. ಅದೇ ಥರ ಚೇಂಜಸ್ಸು ನಮ್ಮ ಲೈಫಲ್ಲಿ ಏನೂ ಆಗಲ್ಲ. ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋದು ನಾನೇನೋ ತುಂಬ ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ ಅಲ್ಲ. ನಂದು ಡ್ರೀಮ್ ಏನಿದೆಯೋ ಅದನ್ನು ನಾನು ಫಿಲ್ ಮಾಡೇ ಮಾಡ್ತೀನಿ. ಬಟ್ ಇದೆಲ್ಲ ಪ್ರೋಸೆಸ್ಸಿಂಗ್ ವಿಡಿಯೋ. ಇವತ್ತು ನಾವು ಸ್ಟಾರ್ಟ್ ಮಾಡಿಕೊಂಡು ಪ್ರೋಸೆಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಷ್ಟೇ ನಾವು ಅಲ್ಲಿಗೆ ತಲುಪೋಕ್ಕಾಗುತ್ತೆ. ಈ ಥರ ಶಾಪ್ ಓಪನ್ ಮಾಡೇ ಮಾಡ್ತೀವಿ. ಅದು ಸಕ್ಸಸ್ಫುಲ್ಲಾಗಿ ಶಾಪ್ ಎಲ್ಲರೂ ಓಪನ್ ಮಾಡೇ ಮಾಡ್ತಾರೆ. ಬಟ್ ಸಕ್ಸಸ್ಫುಲ್ಲಾಗಿ ರನ್ ಮಾಡ್ಕೊಂಡು ಹೋಗಬೇಕು ಅಂದರೆ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನನ್ನ ಲೈಫಲ್ಲಿ ಏನಾಗಿದೆಯೋ ಅದನ್ನು ನಾನು ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವೀಡಿಯೋಸ್, ನನ್ನ ಒಂದು ಲೈಫ್ ಸ್ಟೈಲ್ ವೀಡಿಯೋಸ್ ಇದೆಲ್ಲ ನಾನು ಅಪ್ಲೋಡ್ ಮಾಡ್ಕೊಬರ್ತೀನಿ. And don't forget to subscribe my channel. Bye.